ವೃಶ್ಚಿಕ ರಾಶಿಯವರ ಈ ವರ್ಷದ ಶುಭ ಫಲಗಳನ್ನು ನೋಡೋಣ. ವೃಷಭ ಮತ್ತು ಕರ್ಕಾಟಕ ರಾಶಿಯಲ್ಲಿ ಗುರುವು ಸಂಚಾರ ಮಾಡೋದ್ರಿಂದ ನಿಮಗೆ ಉತ್ತಮ ಫಲದಾಯಕವಾಗಿರ್ತಾನೆ. ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಗಳಲ್ಲಿ ಅನುಕೂಲ, ಕುಟುಂಬದ ಸೌಖ್ಯ, ಎಲ್ಲ ಕಾರ್ಯಗಳು ಸಫಲತೆ, ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಳು ಉಂಟಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದರಿಂದ ನಿಮಗೆ ಉತ್ತಮವಾದಂತಹ ಒಂದು ಸಂಭವಗಳು ಕಂಡುಬರುತ್ತವೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಬಂಧು ಮಿತ್ರರಿಂದ ಸ್ವಲ್ಪ ತೊಂದರೆ ಉಂಟಾದರೂ ಕೂಡ ನೀವು ಗುರುವಿನ ದರ್ಶನವನ್ನು, ಗುರುವಿನ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಒಂದು ಆ ತೊಂದರೆಯನ್ನು ನಿವಾರಣೆ ಮಾಡ್ಕೋಬೋದಾಗಿರುತ್ತೆ. ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರದಿಂದ ಕೋರ್ಟ್ ಕಚೇರಿಯ ವ್ಯವಹಾರಗಳಲ್ಲಿ ಕೈ ಹಾಕಬೇಕಾಗ್ತದೆ. ಏಕಾಏಕಿ ನೀವು ಕೋರ್ಟ್ಗಳ ಕಡೆ ಕೈ ಹಾಕಿದರೆ ಸ್ವಲ್ಪ ಅಪಜಯ ಉಂಟಾಗುವಂಥ ಒಂದು ಸಾಧ್ಯತೆಗಳಿದೆ. ಅದರಿಂದಾಗಿ ಧನಹಾನಿ ಆಗುವಂಥ ಕೂಡ ಒಂದು ಅಶುಭ ಫಲ ಇರುತ್ತೆ. ಶನಿಯ ಶಾಂತಿಯನ್ನು ಮಾಡಿಕೊಂಡ್ರೆ ನಿಮಗೆ ಈ ವರ್ಷ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಹಾಗೆ ಈ ವರ್ಷದ ಶುಭ ದಿನಾಂಕಗಳು ನಿಮಗೆ 1, 10, 27ನೇ ದಿನಾಂಕಗಳು ಶುಭ ದಿನಾಂಕಗಳಾಗಿರ್ತವೆ. ಹಾಗೆ ನಿಮ್ಮ ಶುಭ ಸಂಖ್ಯೆಗಳು 1, 2, 3, 9 ಈ ಸಂಖ್ಯೆಗಳು ನಿಮಗೆ ಶುಭ ಸಂಖ್ಯೆಗಳಾಗಿರುತ್ತೆ.